ಬೆಳಪು ಟೈಮ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಕುತ್ಯಾರಿನ ಪಾದೆಮನಿ ಸಮೀಪ ಬರ್ತಾ ಇದ್ದೇನೆ. ಮೊನ್ನೆ ಅಷ್ಟೇ ಇದರ ವ್ಲಾಗ್ ಹಾಕಿದ್ದೆ ನಾನು. ಅದರದ್ದು ಇಲ್ಲಿ ರಸ್ತೆ ಆಗಬೇಕು. ಇಲ್ಲಿ ಹೀಗೆ ಇದೆ ರಸ್ತೆ ನೋಡಿ, ಈಗ ನೋಡ್ತಾ ಇದ್ದೀರಿ ನೀವು, ರಸ್ತೆ ಹೀಗೆ ಇದೆ ಇಲ್ಲಿ. ಅಲ್ಲಿ ನೋಡಿ, ಆ ಕಡೆ ನೋಡಿ, ಆ ಕಡೆ ಕೂಡ ರಸ್ತೆ ಹೀಗಿದೆ. ಆ ಬಳಿಕ ಸ್ವಲ್ಪ ರಸ್ತೆ ಇದೆ. ಕನಿಷ್ಠ ಪಕ್ಷ ಇಲ್ಲಿಯ ಕೊನೆ ತನಕ ಆದರೂ ರಸ್ತೆ ಆಗಬೇಕಂತ ನಾನು ಮೊನ್ನೆ ವ್ಲಾಗ್ ಮಾಡಿದ್ದೆ. ಇದು ಕುತ್ಯಾರ್ ಮತ್ತು ನಮ್ಮದು ಶಿರುವ ಮತ್ತು ಮುದ್ರಂಗಡಿಗೆ ಹೋಗುವವರೆಗೂ ಅಥವಾ ಕುತ್ಯಾರಿಗೆ ಒಂದು ಜಾಯಿಂಟ್ ರಸ್ತೆಯಾಗಿ ಮಾಡಿದರೆ ಬಹಳ ಹತ್ತಿರದ ದಾರಿ ಇದು. ಈ ರಸ್ತೆಯ ಬಗ್ಗೆ ಎಲ್ಲ ನಾನೀಗ ಡೀಟೇಲ್ಸ್ ಆಗಿ ತೋರಿಸ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ, ನೋಡುವ. ನೋಡಿ ಫ್ರೆಂಡ್ಸ್, ಇದೆಲ್ಲ ರೋಡ್ ನೋಡಿ ನೀವು ಒಮ್ಮೆ. ಇದು ಹಿಂದೆ ಇಲ್ಲಿ ತನಕ ಗಾಡಿ ಎಲ್ಲ ಬರ್ತಾ ಇತ್ತು, ಈಗ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಮನುಷ್ಯರು ನೋಡ್ಕೊಂಡು ಇವತ್ತು ಮಳೆ ಕಮ್ಮಿ ಇದ್ದ ಕಾರಣ ಸ್ವಲ್ಪ ನೀರು ಕಡಿಮೆ ಉಂಟು. ಮಳೆ ಜೋರಾಗಿ ಬಂದರೆ ಇಲ್ಲಿ ಫುಲ್ಲು ನೀರು, ಮಕ್ಕಳು ಯಾರು ನಡ್ಕೊಂಡು ಹೋಗೋದಿಲ್ಲ ಅಂತ ಪರಿಸ್ಥಿತಿ ಇಲ್ಲಿ. ಇಲ್ಲಿ ಆ ಕಡೆ ತುಂಬ ಕುಟುಂಬಗಳಿವೆ, ನೀವು ನೋಡಿರ್ಬೋದು. ನಾನೀಗ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಆ ಕಡೆ ವಿಡಿಯೋ ಎಲ್ಲ, ಎಷ್ಟು ಕುಟುಂಬಗಳಿವೆ ಅಂತ ನೀವೇ ನೋಡಿ. ಸ್ನೇಹಿತರೆ, ಇದು ಮಲೆನಾಡು ಪ್ರದೇಶದ ಒಂದು ದೃಶ್ಯವಲ್ಲ, ಇದು ನಮ್ಮ ಕರಾವಳಿಯ ಉಡುಪಿ ಜಿಲ್ಲೆಯ ಕುತ್ಯಾರು ಗ್ರಾಮದ ಒಂದು ಪ್ರದೇಶದ ಈ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ, ಇದು ನಿಜವಾಗಿಯೂ ಇದು ಒಂದು ರಸ್ತೆ. ಸಾವಿರಾರು ವರ್ಷಗಳಿಂದ, ಎಷ್ಟೋ ವರ್ಷಗಳಿಂದ ಜನರು ನಡೆದುಕೊಂಡು ಹೋಗುತ್ತಿದ್ದ ಒಂದು ದಾರಿಯಾಗಿತ್ತು ಇದು. ಆದರೆ ಈಗಲೂ ಕೂಡ ಈ ಗ್ರಾಮದಂಚಿಗೆ ತಲುಪಲು ಜನರು ನಡೆದುಕೊಂಡೇ ಹೋಗಬೇಕಾದ ಅನಿವಾರ್ಯತೆ ಇದೆ. ನೀವು ನೋಡ್ತಾ ಇರಬಹುದು, ಇದು ನಿಜವಾಗಿಯೂ ಯಾರಾದರೂ ನೋಡಿದರೆ ಇದು ಒಂದು ಹೊರತೆ ಬರುವ ಒಂದು ತೊರೆಯ ಹಾಗೆ ಕಂಡರೂ ಕೂಡ ಇದು ನಿಜವಾಗಿಯೂ ಜನರು ನಡೆದುಕೊಂಡು ಹೋಗುವ ದಾರಿಯಾಗಿರ್ತದೆ ಇದು ನೋಡಿ. ಇದರಲ್ಲಿ ಈ ಕಡೆ ಬಂದಾಗ ಒಂದು ಬ್ರಿಡ್ಜ್ ಸಿಗ್ತದೆ. ಆ ಬಳಿಕವಾಗಿದೆ ಇಲ್ಲಿಂದ ನೀರು ಒಂದು ಸಣ್ಣ ತೋಡಿಗೆ ಹರಿದುಕೊಂಡು ಹೋಗುವುದು. ಆ ಬಳಿಕ ಒಂದು ಗದ್ದೆ ನೋಡಿ, ಈ ಬ್ರಿಡ್ಜ್ ನೋಡಿ, ಈ ಬ್ರಿಡ್ಜಿನ ಬಳಿಕ ಇಲ್ಲಿ ಆ ಬ್ರಿಡ್ಜಲ್ಲಿ ಮಣ್ಣೆಲ್ಲ ತುಂಬಿಕೊಂಡಿದೆ ನೋಡಿ. ಅಷ್ಟರವರೆಗೆ ನೆರೆ ನೀರು ಬಂದಾಗ ಅಷ್ಟರವರೆಗೆ ನೀರು ಬರ್ತದೆ ನೋಡಿ. ಈ ಗದ್ದೆಯೆಲ್ಲ ಸಂಪೂರ್ಣ ಮುಳುಗಡೆಯಾಗಿ ಆ ಬ್ರಿಡ್ಜಿನ ಮೇಲಕ್ಕೆ ನೀರು ಬರ್ತದೆ. ಅಂದರೆ ಇಲ್ಲಿಂದ ಜನಗಳು ನಡೆದುಕೊಂಡು ಈ ಕಡೆ ಹೋಗಲು ಸಾಧ್ಯವಾ ಎಂಬ ಆಲೋಚನೆಯನ್ನು ನಾವು ಮಾಡಿದರೆ ಅಲ್ಲಿಯ ಜನರ ಸಂಕಷ್ಟದ ಪರಿಸ್ಥಿತಿ ನಮಗೆ ಅರ್ಥವಾಗುತ್ತದೆ ನೋಡಿ. ಎಷ್ಟು ದೂರ, ಸಾಧಾರಣ ಸರಿಸುಮಾರು ಅರ್ಧ ಕಿಲೋಮೀಟರ್ ದೂರದಷ್ಟು ನಡೆದುಕೊಂಡು ಬರಬೇಕಾದಂತಹ ಪರಿಸ್ಥಿತಿಯಲ್ಲಿ ಎಲ್ಲರ ಕಣ್ಣಿಗೆ ಇದೊಂದು ನಯನ ಮನೋಹರ ದೃಶ್ಯವಾಗಿ ಕಾಣಬಹುದು. ಎಷ್ಟು ಚಂದವಾಗಿ ಗದ್ದೆಗಳು, ಅಲ್ಲಲ್ಲಿ ಮರಗಳು, ಅಲ್ಲಲ್ಲಿ ತೊರೆಗಳು ಹರಿಯುವುದು, ಅದೆಲ್ಲ ನೋಡುವಾಗ ಒಂಥರ ಕಣ್ಣಿಗೆ ತಂಪೆನಿಸಿದರೂ ಈ ನೆರೆ ಬಂದಾಗಿನ ಪರಿಸ್ಥಿತಿ ಯಾರಿಗೂ ಬೇಡ. ಯಾರೂ ಕೂಡ ಈ ಬಗ್ಗೆ ಗಮನಿಸುವುದೇ ಇಲ್ಲ. ಅಂತಹ ಪರಿಸ್ಥಿತಿ ಇಲ್ಲಿಯ ಒಂದು 4-5 ಮನೆಗಳ ಒಂದು ಸ್ಥಿತಿಗತಿ ನೋಡಿದರೆ ಬೇರೆ ಎಲ್ಲ ಸಮಯದಲ್ಲೂ ಕೂಡ ಯಾವುದಕ್ಕೂ ತೊಂದರೆ ಇಲ್ಲದಿದ್ದರೂ ಒಂದು ವೇಳೆ ಅಚಾನಕ್ಕಾಗಿ ಯಾವುದಾದರೂ ಅವಘಡ ಸಂಭವಿಸಿದರೆ ಇಲ್ಲಿಂದ ಒಬ್ಬ ಮನುಷ್ಯನನ್ನು ಹೊತ್ತೊಯ್ಯಲು ಸಾಧಾರಣ ಸಮಯ ತಗುಲುತ್ತದೆ. ಅದು ಮಳೆಗಾಲವಾಗಲಿ ಅಥವಾ ಬೇಸಿಗೆ ಕಾಲವಾಗಲಿ, ಯಾವುದೇ ಕಾಲವಾದರೂ ಅಷ್ಟೇ ಇಲ್ಲಿಂದ ಒಬ್ಬ ಮನುಷ್ಯನನ್ನು ಕೊಂಡೊಯ್ಯಲು ಬಹಳ ಕಷ್ಟ ನೋಡಿ. ಇದೊಂದು ಸಣ್ಣ ಕಿರು ಹೊಳೆ, ಆ ಕಡೆಯಿಂದ ಕೂಡ ನೀರು, ಈ ಕಡೆಯಿಂದ ಕೂಡ ನೀರು ಬರ್ತದೆ. ಇದರಿಂದ ಬಂದ ನೆರೆ ನೀರು ಸಂಪೂರ್ಣವಾಗಿ ಈ ಗದ್ದೆ ಮುಳುಗಡೆಯಾಗುತ್ತದೆ. ಎಲ್ಲ ಮುಳುಗಡೆಯಾದ ಮೇಲೆ ಅಲ್ಲಿಂದ ಜನರಿಗೆ ಬರಲಿಕ್ಕೆ ಅಸಾಧ್ಯದ ಪರಿಸ್ಥಿತಿ, ಒಂಥರ ದ್ವೀಪದ ಪರಿಸ್ಥಿತಿ ನೋಡಿ. ಇಲ್ಲೊಂದು ಪಾದೆ ಇದೆ, ಈ ಪಾದೆ ಮೇಲೆ ಕೂಡ ನೋಡಿ, ಹಿಂದಿನಿಂದ ಇದೊಂದು ದಾರಿ. ಈ ಕಡೆ ಇದು ಮಳೆಗಾಲದಲ್ಲಿ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಸ್ವಲ್ಪ ಪಾದೆಗೆ ಈ ಕಡೆ ಬಂದರೆ ಕೂಡ ಸಣ್ಣ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ನೆರೆ ಬಂದಾಗ ನೆರೆಯಲ್ಲಿ ಕೊಚ್ಚಿಕೊಂಡು ಹೋದರೆ ಯಾರೂ ಹೇಳುವವರಿಲ್ಲ, ಕೇಳುವವರಿಲ್ಲದ ಪರಿಸ್ಥಿತಿ ನೋಡಿ. ಇಷ್ಟೊಂದು ಸುಂದರವಾದ ಪ್ರಕೃತಿ ರಮಣೀಯವಾದ ದೃಶ್ಯವಾದರೂ ಕೂಡ ಇಲ್ಲಿಯ ಈ ನರಕ ಸದೃಶ್ಯ ಬದುಕು ಯಾರಿಗೂ ಬೇಡ. ಸಾಧಾರಣವಾಗಿ ಇದು ನಾನು ಈ ಬಗ್ಗೆ ಹೆಚ್ಚು ಹೇಳಬೇಕಂದ್ರೆ ಇದು ನಾನು ಹುಟ್ಟಿದ ಅಥವಾ ಬೆಳೆದ ಊರು ಅಂತಲೇ ಹೇಳ್ಬೋದು. ನನ್ನ ಬಾಲ್ಯದ ದಿನಗಳನ್ನು ಇಲ್ಲಿಯೇ ಕಳೆದದ್ದು. ಬಹುತೇಕವಾಗಿ ಈಜಲು ಕಲಿತದ್ದು ಕೂಡ ಇದೇ ತೋಡಿನಲ್ಲಿ. ನಾವೆಲ್ಲರೂ ಕೂಡ ನೋಡಿ, ಅಲ್ಲಿಂದ ನೀರು ಬರ್ತದೆ, ಇಲ್ಲಿಂದ ನೀರು ಬರ್ತದೆ, ಎಲ್ಲ ಕಡೆಯಿಂದಲೂ ನೀರು ಬರುವಾಗಲೂ ನಮಗೆ ನೋಡುವಾಗ ಒಂಥರ ಖುಷಿಯಾದರೂ ಕೂಡ ಈಗ ಒಂದು ನೆರೆ ಬರುವಾಗ ಇದರ ಭೀಕರತೆ ಎಲ್ಲರಿಗೂ ಅರಿವಾಗುತ್ತದೆ. ಅಲ್ಲಲ್ಲಿ ಮರಗಳು ಅಷ್ಟು ಚಂದ ಕಾಣ್ತದೆ ನೋಡಿ, ಎಷ್ಟು ಚಂದವಾಗಿ ಕಾಣ್ತದೆ. ಈ ಪಾದೆಯ ಒಂದು ಸ್ಟೆಪ್ಪು ನೋಡಿ, ಹಿಂದಿನ ಕಾಲದಲ್ಲಿ ಯಾರೋ ಕೆತ್ತಿದ್ದು ಇದು. ಈ ಸ್ಟೆಪ್ ಮಾಡಿ ಅಲ್ಲಿಂದ ಮೇಲಕ್ಕೆ ಹೀಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಮಳೆಗಾಲದಲ್ಲಿ ನಡೆಯಲು. ಬೇಸಿಗೆ ಕಾಲದಲ್ಲಿ ಈ ಸೈಡಿನಲ್ಲಿ ನಡೆಯುತ್ತಾರೆ. ಈಗ ಪಾದೆಯಲ್ಲಿ ನಡೆಯುತ್ತಾರೆ. ಈಗ ಪಾದೆಯಲ್ಲಿ ನಡೆದರೆ ಖಂಡಿತವಾಗಿಯೂ ಒಬ್ಬ ಜಾರಿ ಬೀಳಬಹುದು.
ಅಷ್ಟು ಕಷ್ಟವಾಗಿದೆ ನೋಡಿ. ಇದೆಲ್ಲ ಈ ಮನೆಯವರೆಲ್ಲ ಇದು ಮಾಡಿಟ್ಟದ್ದು ಅಂದರೆ ಶೇಖರಿಸಿಟ್ಟದ್ದು ಕಟ್ಟಿಗೆ ಎಲ್ಲ ಮತ್ತು ಬೇಡದ ವಸ್ತುಗಳೆಲ್ಲ ನೋಡಿ. ಅಲ್ಲೊಂದು ಕಾಣ್ತಾ ಇದೆ, ಅದು ಹಾಜಿ ಬ್ಯಾರಿ ಎಂಬುವವರ ಮನೆಯಾಗಿದೆ. ಈ ಕಡೆ ನೋಡಿ, ಈ ಕಡೆ ಮತ್ತೊಂದು ತೊರೆ ಇದೆ, ಇದರಲ್ಲಿ ಕೂಡ ನೀರು ಇದಾಗಿ ಈ ಪಾದೆ ತನಕ ಬರುವುದಿಲ್ಲ. ಅಂದರೆ ಇದು ಎತ್ತರದಲ್ಲಿರುವ ಜಾಗವಾದ ಕಾರಣ ಅದರ ಕೆಳಗಡೆಯೇ ಮನೆಗಳಿರುವುದು. ನಿಜವಾಗಿಯೂ ರಸ್ತೆಯ ಸಂಪರ್ಕವಿಲ್ಲದೆ ಆಗಿದೆ. ಇಲ್ಲಿನ ಜನಗಳು ತುಂಬ ಕಷ್ಟಪಡುತ್ತಿರುವುದು. ಒಂದು ರಸ್ತೆಯ ಸಂಪರ್ಕವಾದರೆ ಯಾರಿಗೂ ಯಾವುದೇ ತೊಂದರೆ ಇಲ್ಲದೆ ಬಹಳ ಸರಳವಾಗಿ ಅಥವಾ ಬಹಳ ಸುಲಭವಾಗಿ ಇಲ್ಲಿಂದ ಚಲಿಸಬಹುದು. ನೋಡಿ, ಇದು ಒಂಥರ ಲೆವೆಲಾಗಿ ಈ ಪಾದೆ ಇದೆ, ಲೆವೆಲಾಗಿ ಕಾಣ್ತದೆ ಕಣ್ಣಿಗೆ ಕಾಣುವಾಗ. ಆದರೂ ಕೂಡ ಇಲ್ಲಿ ನಡೆದಾಡಲು ಬಹಳ ಕಷ್ಟ, ಅಂದರೆ ತುಂಬ ಜಾರ್ತದೆ. ಇಲ್ಲಿ ಕೂಡ ಜಾರಿಕೊಂಡು ಹೋಗುವಂಥ ಪರಿಸ್ಥಿತಿ ನೋಡಿ. ಅಲ್ಲಿ ಕೂಡ ಅಲ್ಲೊಂದು ಮನೆ ಇದೆ ಮತ್ತು ಈ ಕಡೆ ಇನ್ನೊಂದು ಮನೆ ಇದೆ, 2 ಮನೆ ಇದೆ. ಇಲ್ಲಿಯೇ ನೋಡುವಾಗಲೇ 2 ಮನೆ ಇದೆ ಸ್ನೇಹಿತರೆ. ಅದು ಈಗ ಮನೆ ನನ್ನ ವಿಡಿಯೋಗೆ ಕಾಣ್ತಾ ಇಲ್ಲ, ಅಂದರೆ ಸ್ವಲ್ಪ ದೂರದಲ್ಲಿದೆ. ಅಲ್ಲಿಗೂ ಕೂಡ ರಸ್ತೆ ಸಂಪರ್ಕವಿಲ್ಲ, ಯಾವುದೇ ರೀತಿಯ ರಸ್ತೆ ಸಂಪರ್ಕವಿಲ್ಲ ಅಲ್ಲಿ. ಅಂದರೆ ಮತ್ತು ಇಲ್ಲೊಂದು ಮನೆ ಇದೆ, ಅಲ್ಲಿಗೂ ಕೂಡ ರಸ್ತೆ ಸಂಪರ್ಕವಿಲ್ಲದ ಪರಿಸ್ಥಿತಿ. ಆ ಬಳಿಕ ನೋಡಿ, ಇಲ್ಲಿ ಕಾಣುವಾಗ ನೋಡಿ, ಒಮ್ಮೆ ಯಾರಾದರೂ ಬಿದ್ದರೆ ಒಂದು ಸಣ್ಣ ಪ್ರಪಾತಕ್ಕೆ ಬಿದ್ದಂತಹ ಅನುಭವ. ಇಲ್ಲಿ ಲೆವೆಲ್ ಉಂಟು ನೋಡಿ. ಈ ಕಡೆ ಬರುವಾಗ ನೋಡಿ, ಈ ಕಡೆ ಬರುವಾಗ ಇಲ್ಲಿನ ಆ ಗದ್ದೆ ನೋಡಿ, ಅಲ್ಲಿ ಗದ್ದೆ ಕಾಣ್ತಾ ಇದೆ, ಮತ್ತು ಅಡಿಕೆ ಗಿಡಗಳು ಕಾಣ್ತಾ ಇದೆ, ತೆಂಗಿನ ಮರಗಳು ಕಾಣ್ತಾ ಇದೆ, ಬಾಳೆ ಗಿಡಗಳು ಕಾಣ್ತಾ ಇದೆ. ಇವೆಲ್ಲವೂ ಕೂಡ ಜೋರಾಗಿ ಮಳೆ ಬಂದಾಗ ಅಥವಾ ನೆರೆ ಬಂದಾಗ ಅರ್ಧಕ್ಕರ್ಧ ಮುಳುಗುತ್ತದೆ, ಗದ್ದೆಯು ಸಂಪೂರ್ಣ ಮುಳುಗಿ ಹೋಗುತ್ತದೆ. ನೋಡಿ, ಇದೇ ತೊರೆ ನೋಡಿ, ಇಲ್ಲೊಂದು ನೋಡಿ, ಸಣ್ಣದೊಂದು ಜಲಪಾತದ ಹಾಗೆ ಎಲ್ಲ ನೀರು ಹೋಗ್ತಾ ಉಂಟು. ಇದರ ರಭಸ ಅಂದರೆ ಯಾವುದೇ ಒಂದು ದೊಡ್ಡವರು ಕೂಡ ಒಮ್ಮೆಗೆ ಕೊಚ್ಚಿಕೊಂಡು ಹೋಗುವಷ್ಟು ರಭಸವಾಗಿ ಇಲ್ಲಿ ನೀರು ಹರಿತಾ ಇರುತ್ತದೆ. ಮತ್ತು ಜೋರಾಗಿ ಮಳೆ ಬಂದರೆ, ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದ್ದ ಕಾರಣವಾಗಿದೆ ನಾನಿಲ್ಲಿ ವಿಡಿಯೋ ಶೂಟಿಂಗ್ ತೆಗೀತಾ ಇರುವುದು. ನೀವೆಲ್ಲ ಗಮನಿಸಬಹುದು ಸ್ನೇಹಿತರೆ. ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ಬದುಕು ಸವಿಸುತ್ತಿರುವ ಇವರಿಗೆಲ್ಲ ಒಂದು ಯಾವುದಾದರೂ ಒಂದು ಸರ್ಕಾರವಾಗಲಿ ಅಥವಾ ಕಾಪು ಶಾಸಕರಾಗಲಿ ಯಾರಾದರೂ ಬಂದು ಇಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಿಕೊಡುವ ಒಂದು ಮುಂದಾಲೋಚನೆಗೆ ಕೈ ಹಾಕಿದರೆ ಖಂಡಿತವಾಗಿಯೂ ಇಲ್ಲಿಂದ ರಸ್ತೆ ನಿರ್ಮಾಣವೇನು ಕಷ್ಟವಾಗಲಾರದು. ಇಲ್ಲಿಂದ ರಸ್ತೆ ನಿರ್ಮಾಣ ನೋಡಿ, ಇಲ್ಲಿಂದ ರಸ್ತೆ ನಿರ್ಮಾಣವಾಗಿ ಆ ಕಡೆಯಿಂದ ರಸ್ತೆ ಬಂದು ಇಲ್ಲಿಂದ ರಸ್ತೆ ನಿರ್ಮಾಣವಾಗಿ ಡೈರೆಕ್ಟಾಗಿ ಒಂದು ಕುತ್ಯಾರಿಗೆ ಸಂಪರ್ಕ ಕೂಡ ಕಲ್ಪಿಸಬಹುದಾದ ಒಂದು ಶಾರ್ಟ್ಕಟ್ ಅನ್ನಬಹುದು. ನೋಡಿ, ನೀರೆಲ್ಲ ಎಷ್ಟು, ಈಗಲೂ ಕೂಡ ಸ್ವಲ್ಪ ನೀರು ಕಡಿಮೆಯಾಗಿ ಕೂಡ ಎಷ್ಟು ರಭಸವಾಗಿ ನೀರು ಹರಿಯುತ್ತಿದೆ ಅಂದರೆ ನೀವೇ ಆಲೋಚನೆ ಮಾಡಬಹುದು. ನೋಡಿ, ಇದು ಸಮಾಜ ಸೇವಕ ಅಬೂಬಕರ್ ರವರ ಮನೆ. ಇದು ಕೂಡ ಇಲ್ಲಿ ಕೂಡ ನೆರೆ ನೀರು ಅರ್ಧ ತನಕ ಬರ್ತದೆ. ಮತ್ತು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕೂಡ ಮನೆಯಿಂದ ಹೊರಬರಲು ಅಸಾಧ್ಯವಾದ ಪರಿಸ್ಥಿತಿ. ಒಂದು ರಸ್ತೆ ನಿರ್ಮಿಸಿದರೆ ಹೇಗಾದರೂ ಮಾಡಿ ಅವರು ರಸ್ತೆಯನ್ನು ಆ ಕಡೆ ಈ ಕಡೆ ದಾಟಬಹುದು. ಇಲ್ಲಿಂದ ನೋಡಿ, ಇದೊಂದು ಓಬಿರಾಯ ಕಾಲನ ಬ್ರಿಡ್ಜ್, ಎಷ್ಟೋ ವರ್ಷವಾಯಿತು, ಇನ್ನೂ ಕೂಡ ಹಾಗೇ ಇದೆ. ಅಂದರೆ ಈ ಗಾಡಿಗಳು ಸಂಚರಿಸದ ಕಾರಣ, ವಾಹನಗಳು ಇಲ್ಲಿಂದ ಹೋಗದ ಕಾರಣ, ಜನರೇ ನಡೆದುಕೊಂಡು ಹೋಗುವ ಕಾರಣ ಇಷ್ಟರವರೆಗೆ ಬಾಳಿಕೆ ಬಂದಿದೆ ಅಂತ ಹೇಳಬಹುದು ಸ್ನೇಹಿತರೆ. ನೋಡಿ, ನಿಮಗೆಲ್ಲ ಇದೊಂದು ಸಣ್ಣದಾದ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿನ ನಮ್ಮೂರಿನ, ಅಂದರೆ ನನ್ನ ಹುಟ್ಟೂರಿನ ಒಂದು ದಯನೀಯ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸಿದ್ದೇನೆ ಸ್ನೇಹಿತರೆ. ನೀವು ಕೂಡ ಈ ವಿಡಿಯೋವನ್ನು ಬಹುತೇಕ ಹೆಚ್ಚಿನದಾಗಿ ನೀವು ಶೇರ್ ಮಾಡಿ ಮ್ಯಾಕ್ಸಿಮಮ್. ಅಂದರೆ ಇಲ್ಲಿ ಒಂದು ರಸ್ತೆ ನಿರ್ಮಾಣ ಆದರೆ ಎಲ್ರಿಗೂ ಉಪಕಾರವಾಗುವಂಥ ಪರಿಸ್ಥಿತಿಯಲ್ಲಿ ನಾವೊಂದು ಈ ಬಗ್ಗೆ ಪ್ರಯತ್ನ ಪಡದೆ ಇರುವುದು ಕೂಡ ನಮ್ಮದು ತಪ್ಪಾಗ್ತದೆ ಸ್ನೇಹಿತರೆ. ಇಲ್ಲಿಗೆ ನಾನು ಈ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದಯವಿಟ್ಟು ಈ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡುವವರಾಗಿರ್ಬೋದು ಅಥವಾ ಎಲ್ಲರೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಕೂಡ ಈ ಒಂದು ಊರನ್ನು ಸಾಧಾರಣವಾಗಿ ಇಲ್ಲಿ ಒಂದು ರಸ್ತೆ ನಿರ್ಮಾಣವಾಗುವಾಗೆ ಎಲ್ಲರೂ ಪ್ರಯತ್ನ ಪಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಬಾಯ್.